मुख्यमंत्री सिद्धरामय्या यांच्यावर भाजपने षडयंत्रात्मक अजेंडा तयार करून राज्यपालांकडून कारवाई करून राजभवनाचा दुरुपयोग केल्याचा आरोप महिला आणि बालकल्याण मंत्री लक्ष्मी हेब्बाळकर यांनी केला। शनिवारी बेळगावातील कुवेंपू नगरात पत्रकारांशी बोलताना त्या म्हणाल्या की हे राजकीय षडयंत्र आहे। सिद्धरामय्या राजीनामा देणार नाहीत। सध्या निवृत्त न्यायाधीशांच्या नेतृत्वाखाली तपास सुरू आहे आणि त्याचा निकाल अद्याप आलेला नाही। त्या दरम्यान हे दुरुपयोग केले जात असल्याचे त्या म्हणाल्या। ರಾಜ್ಯಪಾಲರು ದೂರು ಕೊಟ್ಟಿದ್ದಾರೆ। ಆ ದೂರನ ಆಧರಿಸಿ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ। ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಅಥವಾ ಹೇಗೆ? ನೀವು ಯಾವುದೇ ಕಾರಣಕ್ಕೂ ಇದು ಒಂದು ರಾಜಕೀಯ ಪಿತೂರಿ ಇದೆ, ರಾಜಕೀಯ ಅಜೆಂಡಾ ಇದೆ। ಸೊ ನಾವು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡುವಂಥ ಪ್ರಮೇಯ ಇಲ್ಲ, ಅವರು ಕೊಡೋದೂ ಇಲ್ಲ। ರಾಜಕೀಯವಾಗಿ ಅವರು ಪಿತೂರಿ ನಡೆಸಿದ್ದಾರೆ, ರಾಜಕೀಯವಾಗಿ ನಾವು ಉತ್ತರವನ್ನು ಕೊಡ್ತೀವಿ। ಅಥವಾ ಏನಾದ್ರು ಮುಂದಿನ ದಿನಗಳಲ್ಲಿ ಅವರು CBI ಅವ್ರನ್ನೇನು ಅರೆಸ್ಟ್ ಮಾಡಿದರೆ ಅಂತಂದರೆ ಅವಾಗಾದರೂ ರಾಜೀನಾಮೆ ಕೊಡಲೇಬೇಕಾಗತ್ತಲ್ಲ, ಅವಾಗೇನು ನೋಡಿ ಊಹಾಪೋಹಗಳು, ಮುಂದೆ ಹಿಂಗಾಗುತ್ತೆ ನಾಳೆ ಹಂಗಾಗುತ್ತೆ, ನಾನು ಅದ್ರ ಬಗ್ಗೆ ಮಾತನಾಡೋದಿಲ್ಲ। ಒಂದೇ ಮಾತನ್ನು ಹೇಳ್ತೀನಿ, ಇವತ್ತು ರಾಜ್ಯಪಾಲರ ಕುರ್ಚಿ ಆಗಿರ್ಬೋದು, ರಾಜ್ಯಪಾಲರನ್ನಾಗಿರ್ಬೋದು, ಈ ರೀತಿ BJPಯೇತರ ಪಕ್ಷಗಳ ಯಾವುದೇ ಸರ್ಕಾರ ದೇಶದಲ್ಲಿ ಬಂದರೆ ಈ ರೀತಿ ಕಾಡಿಸ್ತಾ ಇರೋದು ಸರ್ವೇ ಸಾಮಾನ್ಯ ಆಗಿದೆ। ಈಗಾಗಲೇ ನಾನು ಮುಂಚೆನೇ ಹೇಳಿದ ಹಾಗೆ ಈಗಾಗಲೇ ಒಂದು ತನಿಖೆ ನಡೀತಾ ಇದೆ, ಏನು ನಿವೃತ್ತ ನ್ಯಾಯಾಧೀಶರ ಒಂದು ಲೀಡರ್ಶಿಪ್ನಲ್ಲಿ ಒಂದು ತನಿಖೆ ನಡೀತಾ ಇದೆ। ಇನ್ನೂ ರಿಸಲ್ಟೇ ಬಂದೆಲ್ಲ ಈ ರೀತಿ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ತಮ್ಮ ಸಂವಿಧಾನಿಕವಾದಂಥ ಒಂದು ಪವರನ್ನು ಅಂತಂದರೆ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ। ಒಕ್ಕೋಡ್ಲಿಂದ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿದ್ದೀವಿ। ಅವರು ರಾಜಕೀಯವಾಗಿ ಪಿತೂರಿ ನಡೆಸಿದರೆ ನಾವು ರಾಜಕೀಯವಾಗಿ ಉತ್ತರ ಕೊಡ್ತೀವಿ। ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ, ಖಂಡಿತವಾಗ್ಲೂ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ। ಹಂಸರಾಜ್ ಭರದ್ವಾಜ್ ಅವರು ರಾಜ್ಯಪಾಲರಾಗಿದ್ದರು, ಅವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ, ಅದು ಅವಾಗೂ ಇದೇ ತನಕ ಸಮಸ್ಯೆ ಬಂದಿತ್ತು। ಅವತ್ತು ನೀವು ಕಾಂಗ್ರೆಸ್ದವರು ಅವರು ಆರೋಪ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಒಂದು ದುರಾಡಳಿತ ಮಾಡಿಕೊಂಡು ಹಂಸರಾಜ್ ಭರದ್ವಾಜ್ ಅವರು ದ್ವೇಷನ ರಾಜಕಾರಣ ಮಾಡ್ತಾ ಇದ್ದಾರೆ। ಹೈಕಮಾಂಡ್ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಅನತಿ ಅಂತ ನಡ್ಕೊಂಡು ಯಡಿಯೂರಪ್ಪನ ಜೈಲಿಗೆ ಹಾಕ್ಸಿದ್ರು ಅಂತೇಳಿ ಯಡಿಯೂರಪ್ಪ ಸಾಹೇಬರು ಅವ್ರ ಮೇಲೆ ಕೇಸ್ ಯಾರು ಹಾಕಿದ್ರು? ಕೇಸ್ ಯಾರು ಹಾಕಿದ್ರು? ಸರ್ಕಾರ ಯಾರ್ದಿತ್ತು? ಸರ್ಕಾರ ಯಾರ್ದಿತ್ತು? ಮತ್ತೆ ನೀವ್ ಹೆಂಗೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತೀರಾ? ಅಲ್ಲ ನೀವಂದ್ರೆ ನಾನು BJP ಅವ್ರಿಗೆ ಹೇಳ್ತೀನಿ, BJP ಅವರನ್ನೇ ಯಡಿಯೂರಪ್ಪ ಸಾಹೇಬ್ರು ಬೆನ್ನಿಗೆ ಚೂರಿ ಹಾಕಿದ್ದಾರೆ। ಒಮ್ಮೆ ಅಲ್ಲ ಮೂರು ಬರೆ ಚೂರಿ ಹಾಕಿದ್ದಾರೆ। BJP ಅವರನ್ನೇ ಯಡಿಯೂರಪ್ಪ ಸಾಹೇಬ್ರನ್ನ ಜೈಲಿಗೆ ಕಳಿಸಿದ್ದಾರೆ। ತಮ್ಮ ಸರ್ಕಾರದಲ್ಲಿನೇ ತಮ್ಮ ಮುಖ್ಯಮಂತ್ರಿನೇ ಜೈಲಿಗೆ ಕಳಿಸಿದಂಥವ್ರು ಇವರು। ದ್ವೇಷದ ರಾಜಕಾರಣ ಇವರು ಪಕ್ಷದ ಒಳಗಡೆ ಮಾಡುವಂಥವ್ರು। ಈಗ ಆ ಒಂದು ಉದಾಹರಣೆಯನ್ನು ನಮಗೆ ಕೊಟ್ಟರೆ ನಮಗೆ ಗೊತ್ತಿದೆ। ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ, ಇದು ರಾಜಕೀಯವಾಗಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ। ಎಲ್ಲರಿಗೂ ಸತ್ಯಾಂಶ ಗೊತ್ತು। ಮಾಧ್ಯಮದ ನನ್ನೆಲ್ಲ ಸಹೋದರರು ನಿಮ್ಮನ್ನೆಲ್ಲರನ್ನೂ ಸೇರಿಸಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಇದ್ದಾರೆ, 40 ವರ್ಷದ ಅವರ ಈ ಒಂದು ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ಆಡಳಿತವನ್ನು ಕೊಟ್ಟಂಥವರು ಸಿದ್ದರಾಮಯ್ಯ ಸಾಹೇಬರು। ಇವತ್ತು ಅವರ ಮುಖಕ್ಕೆ ಮಸಿಯನ್ನು ಬೆಳಲಿಕ್ಕೆ ಹೊರಟಿದ್ದಾರೆ ಅಂತಂದರೆ ಮೊದಲು ಅವ್ರ ಕೈಗೆ ಮಸಿ ಹತ್ತಿದೆ। ಜನ ಅವ್ರನ್ನ ಕ್ಷಮಿಸೋದಿಲ್ಲ। ಈ ರಾಜ್ಯದ ಜನ 5 ವರ್ಷ ಸರ್ಕಾರ ನಡೆಸಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದೆ। सुभद्रवादंत सरकार ನಡೆಯುತ್ತೆ। ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅವರ ಬೆನ್ನಿಗೆ ಇದೆ। खटला चालवण्याच्या परवानगीच्या पार्श्वभूमीवर मंत्रिमंडळाची तातडीची बैठक बोलावण्यात आल्याचे लक्ष्मी हेब्बाळकर यांनी सांगितले। विनोद कोलकार, KMM मराठी, बेळगाव।